ಎಲ್ಲ ಚೆಂಡೂರು ಶ್ರೀನಿವಾಸ ದೇವರ ಸದ್ಭಕ್ತರಿಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮನೆ ದೇವರಾದಂಥ ಹರಿತಸ ಒಂದು ಗೋತ್ರದವರಾದ ನಮಗೆ ಈ ಒಂದು ಚೆಂಡೂರು ಶ್ರೀನಿವಾಸ ದೇವರು ಮನೆ ದೇವರು. ಇವತ್ತಿನ ದಿವಸ ಒಂದು ನಮ್ಮ ಒಂದು ಸಂಸ್ಥೆ ಮೂಲಕ, ವಾಹಿನಿ ಅಭಿವೃದ್ಧಿ ಸಂಸ್ಥೆ ಮೂಲಕ ಒಂದು KPIT ಅಂತಂದ್ಬಿಟ್ಟು ಒಂದು ಪೂನಾ ಬೇಸ್ಡ್ ಒಂದು ಕಾರ್ಪೊರೇಟ್ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಇಲ್ಲಿ ಒಂದು ಕಲ್ಯಾಣಿ ಪುಷ್ಕರಣಿಯನ್ನು ನಾವು ಇದು ಮಾಡ್ತಾ ಇದ್ದೀವಿ. ಪುನಶ್ಚೇತನ ಅಲ್ಲ, ಹೊಸದಾಗಿ ಕಲ್ಯಾಣಿ ಕಟ್ಟಿಸಿರುವಂಥದ್ದು. ಇದು 24 ಅಡಿ ಉದ್ದ, 24 ಅಡಿ ಅಗಲ ಮತ್ತು ಸುಮಾರು ಒಂದು 12 ಅಡಿಯಷ್ಟು ಆಳ ಬರುತ್ತೆ. ಸುಮಾರು 6.5 ಲಕ್ಷ ಲೀಟ್ರಷ್ಟು ಕೆಪಾಸಿಟಿ ಇರುವಂತಹ, ಸಾಮರ್ಥ್ಯ ಇರುವಂತಹ ಒಂದು ಕಲ್ಯಾಣಿ. ಇದರದ್ದೆಲ್ಲನೂ ಮೇಲ್ವಿಚಾರಣೆ ಸೂಪರ್ವೈಸ್ ಮಾಡ್ತಿರೋದು ನಮ್ಮ ಈ ಒಂದು ದೇವಸ್ಥಾನದ ಅರ್ಚಕ ಕುಟುಂಬದವರಾದಂಥ ಶ್ರೀಯುತ ಶೇಷಗಿರಿ ಅವರು. ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು ಹೇಳ್ತಾ, ನಮಗೆ ಈ ಒಂದು KPIT ಸಂಸ್ಥೆ ಕೇವಲ 8.5 ಲಕ್ಷ ಮಾತ್ರ ನಮಗೆ ಫಂಡ್ ರೈಸ್ ಸ್ಯಾಂಕ್ಷನ್ ಆಗಿದೆ. ಸುಮಾರು ಇದು ಕಲ್ಯಾಣಿ ಮತ್ತು ಕಲ್ಯಾಣಿ ಸುತ್ತಮುತ್ತಲ ಗಿಡಗಳು ಮತ್ತು ಕಾಂಪೌಂಡು ಎಲ್ಲನೂ ಸುಮಾರು ಒಂದು 12 ಲಕ್ಷ ರೂಪಾಯಿದು ನಮಗೆ ಈ ಒಂದು ಕೆಲಸದ ಒಂದು ಅವಶ್ಯಕತೆ ಇರೋದರಿಂದ ಸದ್ಭಕ್ತರು ದಯವಿಟ್ಟು ಉಳಿದಂತಹ ಹಣಕ್ಕೆ ತಮ್ಮ ದಾನವನ್ನು ಈ ಒಂದು ಹಣದ ರೂಪದಲ್ಲಿ ಕೊಟ್ಟು ಶ್ರೀನಿವಾಸ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ. ಒಳ್ಳೆಯ ಒಂದು ಸಾಮಾಜಿಕ ಚಟುವಟಿಕೆಗೆ ಬೃಹತ್ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಇನ್ನು ಕೇವಲ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಒಂದು ವರ್ಕು ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಶಕ್ತಿಯಾನುಸಾರ ಇದಕ್ಕೆ ಸಹಾಯ ಮಾಡಿದ್ರೆ ಖಂಡಿತವಾಗಿ ಈ ಒಂದು ಸಮಾಜ ಕಾರ್ಯದಲ್ಲಿ ತಮ್ಮ ಒಂದು ಕಿಂಚಿತ್ ಕಾಣಿಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇನ್ನು ತಾವೆಲ್ಲರೂ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಒಂದು ಉದ್ಘಾಟನೆ ಕಾರ್ಯಕ್ರಮ ತಿಳಿಸ್ತೀನಿ. ತಾವೆಲ್ಲ ಬಂದು ಈ ಒಂದು ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಒಂದು ಶ್ರೀನಿವಾಸ ದೇವರಿಗೆ ಪೂಜೆಗೆ, ಇದಕ್ಕೆ ಒಂದು ಅಭಿಷೇಕಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿಂದನೇ ನೀರನ್ನ ತಗೊಂಡು ಹೋಗುವಂತಹ ಏನು ಹಿಂದಿನ ಒಂದು ಪರಂಪರೆ ಏನಿತ್ತು, ಆ ಪರಂಪರೆಯನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ 1-2 ಮಾತನ್ನ ನಮ್ಮ ಅರ್ಚಕರಾದಂಥ ಸ್ನೇಹಿತರಾದಂಥ ಶೇಷಗಿರಿ ಅವರು ಮಾತಾಡ್ತಾರೆ. ಎಲ್ಲ ಚೆಂಡೂರು ಶ್ರೀನಿವಾಸ ದೇವರ ಭಕ್ತಾದಿಗಳಿಗೆ ನಮಸ್ಕಾರ. ಸುಮಾರು ಒಂದು 600 ವರ್ಷದ ಇತಿಹಾಸ ಇರುವಂಥ ಈ ದೇವಸ್ಥಾನ ಕೃಷ್ಣದೇವರಾಯ ಆಸ್ಥಾನದಲ್ಲಿ ಶಾಷ್ಟಿಕ ಮಂಗಳಾಷ್ಟಕದಲ್ಲಿ ವ್ಯಾಸರಾಜರನ್ನು ಕೇಳಿದಾಗ, ಯಾರ್ಯಾರು ಭಕ್ತಾದಿಗಳು ಶಾಷ್ಟಿಕ ಮಂಗಳಾಷ್ಟಕದ ಕುಟುಂಬದವರು ಅಂತ ಕೇಳಿದಾಗ, ವಂಶದವರು ಅಂದಾಗ, ಆರಾಧ್ಯರು ಗಂಗರಸರು ಚೆಂಡೂರಿನವರು ಅಂತ ಹೇಳ್ಬಿಟ್ಟು ಈ ಊರನ್ನ ವ್ಯಾಸರಾಜರೇ ಹೆಸರಿಸಿದ್ದಾರೆ. ಅಷ್ಟೇ ಅಲ್ದಿರ ವ್ಯಾಸರಾಜರು ಕೂಡ ಇಲ್ಲಿ ಬಂದು ಶ್ರೀನಿವಾಸ ದೇವರನ್ನ ಸಾಲಿಗ್ರಾಮನ ಪೂಜೆ ಮಾಡಿ ಅವರು ಕಾಶಿ ವಲ್ಲಭಾಚಾರ್ಯರಿಗೆ ಪೂಜೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಮುಂದೆ ಪ್ರಯಾಣ ಹೋಗಿದ್ದಾರೆ. ಇಲ್ಲಿ ಸಾಲಿಗ್ರಾಮ ರೂಪಿ ವಿಶೇಷ ಏನಪ್ಪ ಅಂದರೆ ಬೆಳೀತಾ ಇದೆ. ಕಣ್ಣು ಮೂಗು ಎಲ್ಲ ಕೂಡ ಉದ್ಭವ ಆಗ್ತಾ ಇರುವಂಥ ಸಾಲಿಗ್ರಾಮ ಶ್ರೀನಿವಾಸ ದೇವರಿಗೆ ಹರಿತಸ ಗೋತ್ರದವರು ತುಂಬ ಜನ ಮನೆ ದೇವರಿದ್ದಾರೆ. ಇಲ್ಲಿಂದ ಸುಮಾರು ಒಂದು 300-400 ವರ್ಷಗಳ ಕೆಳಗಡೆ ಇಲ್ಲೊಂದು ಗುಣಿ ಕಲ್ಯಾಣಿ ಇತ್ತು ಅಂತ ದೊಡ್ಡವ್ರು ಹೇಳ್ತಾ ಇದ್ರು. ಎಲ್ಲ ಮೇಲ್ಗಡೆ ಬಿದ್ದಂಥ ನೀರೆಲ್ಲ ಈ ಗುಣಿಗೆ ಬಂದು ಕಲ್ಯಾಣಿಲಿ ಬಂದು ನಿಂತ್ಕೋತಾ ಇತ್ತು. ಅದರಿಂದಾನೇ ದೇವ್ರಿಗೆ ಪೂಜೆ ಮಾಡ್ತಾ ಇದ್ರು ಅಂತ ಸುಮಾರು 4-5 ವರ್ಷಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ, ಮಾಡಬೇಕು ಅಂತ. ಆಗಿರಲಿಲ್ಲ. ಆದರೆ ಸುರೇಶ್ ಅಣ್ಣ ಅವರು, ಇದೇ ದೇವಸ್ಥಾನದ ಭಕ್ತಾದಿಗಳಾದ ಸುರೇಶ್ ಅಣ್ಣ ಅವರು ತಮ್ಮ ಸಂಸ್ಥೆಯಿಂದ ಇಲ್ಲಿ ಯಾವುದೇ ಹಳೇದು ಕುರುಹುಗಳು ಸಿಗದೇ ಇದ್ರೂ ಕೂಡ ಹೊಸದಾಗೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಒಂದು ಕಲ್ಯಾಣಿ ಬಾವಿ ತೆಗೆಯೋದು ಅಂದರೆ ಸುಮ್ಮನೆ ತಮಾಷೆ ಆದಂಥ ಕೆಲಸ ಅಲ್ಲ ಅಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಇವತ್ತು ಕೆಲವೇ ದಿನಗಳಲ್ಲಿ ಇದನ್ನು ಮುಗಿಸ್ಕೊಡ್ತಾ ಇದ್ದಾರೆ. ಅವ್ರ ಸಂಸ್ಥೆ ಕಡೆಯಿಂದ ಅವರಿಗೆ ಸ್ವಲ್ಪ ಹಣ ಕಡಿಮೆ ಇದರಲ್ಲಿ ಬಿಡುಗಡೆ ಆಗುತ್ತೆ, ಬರೀ ಕಲ್ಯಾಣಿಗೆ ಮಾತ್ರ. ಈ ಜಾಗ ಎಲ್ಲ ಸುರಕ್ಷತೆ ಮಾಡ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ನಿಮ್ಗೆ ಕೈಲಾದಷ್ಟು ಸಹಾಯ ಮಾಡಿ ಸುತ್ತೂರ ಕಾಂಪೌಂಡ್ಗೆ ಈ ಜಾಗದಲ್ಲಿ ಗಿಡಗಳು ಹಾಕ್ಸೋಕ್ಕೆ ಎಲ್ಲದಕ್ಕೂ ಸುಮಾರು ಒಂದು 3.5-4 ಲಕ್ಷ ರೂಪಾಯಿ ಬೇಕಾಗ್ಬೋದು. ನೀವೆಲ್ಲರೂ ಕೈ ಜೋಡಿಸಿ ಕಾಂಪೌಂಡ್ಗೆ ಎಲ್ಲದಕ್ಕೂ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವೆಲ್ಲರೂ ಈ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ, ಹಾಗೆ ಸುರೇಶ್ ಅಣ್ಣ ಅವ್ರಿಗೆ ಈ ಸಮಯದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.